ನಮಸ್ಕಾರ. ಸದಾನಂದ ಬಾಂಬ್ನಿ ಯೂಟ್ಯೂಬ್ ಐಡಿಗೆ ಸ್ವಾಗತ. ಡಿಸಿಸಿ ಬ್ಯಾಂಕ್ ಚುನಾವಣೆ ಇದೇ ತಿಂಗಳ 13ನೇ ತಾರೀಕನ್ನ ನಡೆಯುವಂತ ಒಂದು ಡೇಟ್ ಫಿಕ್ಸ್ ಆಗಿದೆ. ಆವತ್ತು ನಾಮಿನೇಷನ್ ಪ್ರಕ್ರಿಯೆ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೆ ನಡೀತದೆ. ನಂತರ 3 ಗಂಟೆಗೆ ಪರಿಶೀಲನೆ ಆಗ್ತದೆ. ಅಗತ್ಯ ಬಿದ್ದರೆ ಚುನಾವಣೆ, ಇಲ್ಲದ್ರೆ ಅವಿರೋಧ ಆಯ್ಕೆ ಆಗುವಂತ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ. ಇಲ್ಲಿ ಇಬ್ಬರು ಆಕಾಂಕ್ಷಿಗಳಿದ್ದಾರೆ. ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ನಂತರ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ ಮಧ್ಯೆ ತೀವ್ರ ಪೈಪೋಟಿ ಕೂಡ ಉಂಟಾಗುವಂತ ಸಾಧ್ಯತೆ ಹೆಚ್ಚಿದೆ. ಆದ್ರೆ 90% ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅನ್ನುವಂತ ಸುದ್ದಿ ಕೂಡ ಹರಿದಾಡ್ತಾ ಇದೆ. ರಮೇಶ್ ಕತ್ತಿ ಅವರ ರಾಜೀನಾಮೆಯಿಂದ ತೆರವಾದಂತ ಈ ಸ್ಥಾನಕ್ಕೆ ಕೇವಲ ಒಂದೇ 1 ವರ್ಷದ ಅವಧಿ ಇದೆ. ನಂತರ ಮುಂದಿನ ವರ್ಷ ಹೊಸ ಚುನಾವಣೆ ನಡೀತಾ ಇದೆ. ಆಗ ಮಾತ್ರ ತುರುಷಿನ ಸ್ಪರ್ಧೆ ನಡೆಯುವಂತ ಸಾಧ್ಯತೆ ಹೆಚ್ಚಿದೆ. ಕಳೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ RSS ದವರು ಒಮ್ಮತದ ಸೂತ್ರವನ್ನ ಹೆಣೆದಿದ್ರಿಂದ ಚುನಾವಣಾ ಪ್ರಕ್ರಿಯೆ ಆಗಿರ್ಲಿಲ್ಲ. ಈ ಸಲ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಅವರು ತೆರೆಮರೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರನ್ನ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟು ಇದೊಂದು ಪ್ರತಿಷ್ಠಿತ ಬ್ಯಾಂಕ್. ಇದು 40 ಲಕ್ಷಕ್ಕೂ ಹೆಚ್ಚು ರೈತರ ಜೀವನಾಡಿ. ಇದು ನಂತರ ಅನೇಕ ಸಕ್ಕರೆ ಫ್ಯಾಕ್ಟರಿಗಳ ಜೀವನಾಡಿ ಅಂತ ಹೇಳ್ಬಹುದು. ನಂತರ ಇಲ್ಲಿ ಲಕ್ಷ್ಮಣ್ ಸವದಿ ಅವರು, ನಂತರ ರಮೇಶ್ ಕತ್ತಿ ಅವರು, ಇವರಿಗೆ ನಂತರ ಬಾಲಚಂದ್ರ ಜಾರಕಿಹೊಳಿ ಈ ಒಂದು ಅಧ್ಯಕ್ಷರ ಆಯ್ಕೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಇಲ್ಲಿ ಲಕ್ಷ್ಮಣ್ ಸವದಿ ಅವರು ಮಹಾಂತೇಶ್ ದೊಡ್ಡಗೌಡರ ಪರವಾಗಿ ಬ್ಯಾಟ್ ಮಾಡುವಂತ ಸಾಧ್ಯತೆ ಹೆಚ್ಚಿದೆ. ಆದ್ರೆ 14 ಶಾಸಕರು ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿದ್ದಾರೆ. ಒಟ್ಟು 16 ಶಾಸಕರು ಮತ್ತು 1 ಅಪೆಕ್ಸ್ ಬ್ಯಾಂಕ್ ಮತ್ತು ಡಿಸ್ಟ್ರಿಕ್ಟ್ ರಿಜಿಸ್ಟರ್ಡ್ ಸೇರಿ 12 ಜನ ಇಲ್ಲಿ ವೋಟ್ ಹಾಕಬೇಕಾಗ್ತದೆ. ಒಟ್ಟಾರೆ ಈ ಒಂದು ಎಲ್ಲಾ ಪ್ರಕ್ರಿಯೆ ನೋಡಿದಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಆಯ್ಕೆ ಆಗುವಂತ ಸಾಧ್ಯತೆ ಬಹಳ ಹೆಚ್ಚಿದೆ. ಕಳೆದ ಸಲ MP ಚುನಾವಣೆಯಲ್ಲಿ ರಮೇಶ್ ಕತ್ತಿ ಇವರಿಗೆ ಸಾಥ್ ನೀಡಲಿಲ್ಲ. ಇದರ ಸೇಡನ್ನ ಇವರು ತೀರಿಸಿಕೊಂಡಿದ್ದಾರೆ ಅಂತ ಹೇಳ್ಬಹುದು. ಆಗಲೇ ಇವರು ರಣತಂತ್ರವನ್ನ ಹೆಣೆದಿದ್ರು. ಹಿಂಗಾಗಿನೇ ಕಳೆದ ಮೀಟಿಂಗ್ ದಲ್ಲಿ 12 ಶಾಸಕರು ಪ್ರತ್ಯೇಕವಾದಂತ ಮೀಟಿಂಗ್ ಅನ್ನ ಮಾಡಿದ್ರು. ಇನ್ನು ಆಶ್ಚರ್ಯಕರ ಸಂಗತಿ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ತಟಸ್ಥವಾಗಿ ಉಳಿದಿದ್ರು. ನಂತರ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮಗಳನ್ನ ನಿಲ್ಲಿಸಿ ಆಯ್ಕೆ ಮಾಡಿದ್ರು. ಆದ್ರೆ ಈಗ ಈ 3 ಸಹೋದರರು ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಹೇಳ್ತಾ ಇದ್ದೇವೆ, ರಾಜಕೀಯದಲ್ಲಿ ಯಾರು ವಿರೋಧಿಗಳಲ್ಲ, ಶತ್ರುಗಳಲ್ಲ ಮತ್ತು ಮಿತ್ರರು ಅಲ್ಲ. ಇದನ್ನ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕು. ಅವರೆಲ್ಲರೂ ಒಂದೇ ಇರ್ತಾರೆ. ಚುನಾವಣೆಯಲ್ಲಿ ನಿಮ್ಮ ನಡುವೆ ಜಗಳ ಹಚ್ತಾರೆ, ತಾವು ಮಾತ್ರ ಒಂದೇ ಇರ್ತಾರೆ. ಬೆಂಗಳೂರಲ್ಲಿ ಹೋದ್ರೆ ಒಂದೇ ಹೋಟೆಲ್ನಲ್ಲಿ ಇವರು ಊಟ ಮಾಡ್ತಿರ್ತಾರೆ. ಇಲ್ಲಿ ಮಾತ್ರ ಭಾಷಣದಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿನೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪರವಾಗಿ ಈಗ ಜಾರಕಿಹೊಳಿ ಸಹೋದರರು ಬ್ಯಾಟ್ ಮಾಡುವಂತ ಸಾಧ್ಯತೆ ಬಹಳ ಹೆಚ್ಚಿದೆ. ಒಟ್ಟಾರೆ ಒಮ್ಮತದ ನಿರ್ಣಯಕ್ಕೆ ಬರುವಂತ ಸಾಧ್ಯತೆ ಕೂಡ ಅಲ್ಲಿಗಳಂತಿಲ್ಲ. ಆದ್ರೆ ಕೊನೆ ಕ್ಷಣದಲ್ಲಿ ದೊಡ್ಡಗೌಡರು ಏನಾದ್ರು ನಾಮಪತ್ರ ಹಿಂದಕ್ಕೆ ಪಡೆದೇ ಇದ್ರೆ ಚುನಾವಣೆ ನಡೀತಿದೆ. ಹೆಚ್ಚಾಗಿ ನಮಗೆ ಬಂದಂತ ಮಾಹಿತಿ ಪ್ರಕಾರ ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅಂದ್ರೆ ಮತ್ತೊಮ್ಮೆ ಬಿಜೆಪಿ ಬಾವುಟ ಡಿಸಿಸಿ ಬ್ಯಾಂಕ್ ಮೇಲೆ ಹರಿದಾಡ್ತಾ ಇದೆ. ಹರಿದಾಡುವಂತ ಸಾಧ್ಯತೆ ಹೆಚ್ಚಿದೆ. ಕಾಂಗ್ರೆಸ್ನಲ್ಲಿ ಬಲ ಇಲ್ಲವೇ ಇಲ್ಲ. ಹೆಚ್ಚಾಗಿ ಬಿಜೆಪಿ ಬೆಂಬಲಿಗರೇ ಆಯ್ಕೆಯಾಗಿದ್ದಾರೆ. ಕಳೆದ ಸಲ ಅಂಜಲಿ ಲಿಂಬಾಳ್ಕರ್ 2 ಮತಗಳ ಅಂತರದಿಂದ ಸೋತಿದ್ರು ಅರವಿಂದ ಪಾಟೀಲ್ ಅವರ ವಿರುದ್ಧ. ನಂತರ ಈ ಸಲ ಅರವಿಂದ್ ಪಾಟೀಲ್ ಅವರು ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಬ್ಯಾಟ್ ಮಾಡುವಂತ ಸಾಧ್ಯತೆ ಬಹಳ ಹೆಚ್ಚಿದೆ. ಒಟ್ಟಾರೆ ಈ ಬ್ಯಾಂಕಿನಲ್ಲಿ ಒಟ್ಟು 5,791 ಕೋಟಿ ಠೇವಣಿ ಇದ್ದಿದ್ರೆ 5,200 ಕೋಟಿ ಸಾಲ ನೀಡಲಾಗಿದೆ. ಒಟ್ಟು 1,155 PKPS ಗಳಿವೆ. ಒಟ್ಟಾರೆ ಇದೊಂದು ರೈತರ ಜೀವನಾಡಿ ಮತ್ತು ಸಕ್ಕರೆ ಜೀವನಾಡಿ ಅಂತ ಹೇಳ್ಬಹುದು. ಒಂದು ಮಂತ್ರಿ ಸ್ಥಾನಕ್ಕೆ ಅಂತಲೂ ಹೆಚ್ಚು ಅಧಿಕಾರವನ್ನ ಹೊಂದಿದೆ ಅಂತ ಹೇಳ್ಬಹುದು. ಒಟ್ಟಾರೆ 13ನೇ ತಾರೀಕಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಗುಲಾಲ ಹಚ್ಕೊಳ್ತಾರೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗ್ಲಿ. ನಮಸ್ಕಾರ.